ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಾಗೆ ಭೇಟಿ ಕೊಟ್ಟಿದ್ರಲ್ಲ, ಆಗ ಡೊನಾಲ್ಡ್ ಟ್ರಂಪ್ ಹಾಗೂ ಅವರ ಸಂಪುಟದ ಸಹೋದ್ಯೋಗಿಗಳ ಜೊತೆ ಒಂದಷ್ಟು ಭೇಟಿಗಳು, ಮಾತುಕತೆಗಳು ಆದವು. ಇಂಟೆಲಿಜೆನ್ಸ್ ಮುಖ್ಯಸ್ಥೆ ತುಳಸಿ ಗಬ್ಬಾರ್ಡ್ ಜೊತೆ ಮೋದಿ ಭೇಟಿ ಮತ್ತು ಮಾತುಕತೆ ಆಯಿತು. ಅದೇ ಸಂದರ್ಭದಲ್ಲಿ ಎಲನ್ ಮಸ್ಕ್ ಕೂಡ ಸಂಸಾರ ಸಮೇತರಾಗಿ ಬಂದು ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದರು. ಈ ಭೇಟಿಯ ಸಂದರ್ಭದಲ್ಲಿ ಮಸ್ಕ್ ಹಿಂದೆ ಅಮೆರಿಕದ ಧ್ವಜ ಆಯಿತು. ಹೀಗಾಗಿ ಇದು ರಾಜತಾಂತ್ರಿಕ ಭೇಟಿ ಅಂದ್ಕೊಳ್ಳೋಣ ಅಂದ್ರೆ ಅಲ್ಲಿ ಕೆಳಗೆ ಮಸ್ಕ್ ಅವರ ಚಿಕ್ಕ ಚಿಕ್ಕ ಮಕ್ಕಳು ಇದ್ವು. ಹಾಗಾದ್ರೆ ಇದನ್ನ ವಿಶ್ವಾಸಪೂರ್ವಕ ಕೌಟುಂಬಿಕ ಭೇಟಿ ಅಂದ್ಕೋಬೇಕಾ ಅನ್ನೋ ಗೊಂದಲ ಕೂಡ ಸಾಕಷ್ಟು ಜನರಲ್ಲಿ ಮೂಡಿತ್ತು. ಒಂದಷ್ಟು ಜನ ಮಸ್ಕ್ ಅವರನ್ನ ತುಂಬಾ ಒಳ್ಳೆ ತಂದೆ ಅಂತ ಕೊಂಡಾಡಿದ್ರು. ಮತ್ತೆ ಕೆಲವರು, ಇದೇನ್ರಿ ಮೋದಿ, ಒಂದು ದೇಶದ ಪ್ರಧಾನಿ ಯಾರನ್ನು ಹೇಗೆ ಭೇಟಿ ಮಾಡಬೇಕು ಅನ್ನೋ ಪ್ರೋಟೋಕಾಲ್ ಮಾಡುವ, ರಾಜತಾಂತ್ರಿಕ ಭೇಟಿ ಸಂದರ್ಭದಲ್ಲಿ ವ್ಯಾಪಾರಿಯೊಬ್ಬನ ಹೆಂಡತಿ ಮಕ್ಕಳ ಜೊತೆ ಏನ್ರಿ ಇವ್ರ ಮಾತು, ಅದು ಪರ್ಸನಲ್ ಭೇಟಿ ಆದರೆ ಹಿಂದೆ ದೇಶದ ಧ್ವಜ ಯಾಕಿರಬೇಕು ಅಂತೆಲ್ಲ ಕೊಂಕು ತೆಗೆದ್ರು. ಗೆಳೆಯರೆ, ಮಸ್ಕ್ ಅನ್ನೋ ವ್ಯಕ್ತಿ ಈಗ ಕೇವಲ ವ್ಯಾಪಾರೋದ್ಯಮಿ ಅಷ್ಟೇ ಅಲ್ಲ, ಆತ ಅಮೆರಿಕ ಸರ್ಕಾರದ ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡೋದಕ್ಕೆ ಅಂತ ಸ್ಥಾಪಿಸಲಾಗಿರುವ ಡೋಜ್ನ ಮುಖ್ಯಸ್ಥ ಕೂಡ. ಇನ್ನು ಮಸ್ಕ್ ಹಾಗೂ ಮೋದಿ ನಡುವಿನ ಮಾತುಕತೆ, ಸಂಬಂಧಗಳು ಇವ್ಯಾವು ಹೊಸದಾಗಿ ಆಗ್ತಿರೋದು ಅಲ್ಲ. ಅವರು ಸಾಕಷ್ಟು ಬಾರಿ ಈ ಹಿಂದೆಯೂ ಭೇಟಿಯಾಗಿದ್ದಾರೆ. ಈ ಬಾರಿ ಮಸ್ಕ್ ವ್ಯಾಪಾರೋದ್ಯಮಿಯಾಗಿ ಮೋದಿಯನ್ನ ಭೇಟಿ ಮಾಡಿದ್ರು, ಅಮೆರಿಕದ ಆಡಳಿತ ಪ್ರತಿನಿಧಿಯಾಗಿ ಭಾರತದ ಪ್ರಧಾನಿಯನ್ನ ಭೇಟಿ ಮಾಡಿದ್ರು. ಅಲ್ಲಿ ಮಾತುಕತೆಗಳು ಭಾರತದ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡೇ ನಡೆದಿರುತ್ತವೆ. ಮಸ್ಕ್ ಭಾರತದಲ್ಲಿ ಹೂಡಿಕೆ ಮಾಡಿದರೆ ಭಾರತಕ್ಕೂ ಅದರಿಂದ ಲಾಭ ಆಗುತ್ತೆ. ಇನ್ನು ಅವರ ಸ್ಟಾರ್ ಲಿಂಕ್ ಅನ್ನು ಭಾರತಕ್ಕೆ ತಗೊಂಡು ಬರಬೇಕು ಅಂತ ಅಂದ್ಕೋತಾ ಇದ್ದಾರೆ. ಅದು ಬರೋದಾದರೆ ಬರಲಿ, ಆದರೆ ಭಾರತದ ನೀತಿ ನಿಯಮಗಳಿಗೆ ಅನುಗುಣವಾಗಿ ಬಂದರೆ ನಮ್ಮ ಸ್ವಾಗತ ಇದೆ, ಇಲ್ಲದೆ ಇದ್ರೆ ಇಲ್ಲ ಅಂತ ಈಗಾಗಲೇ ನಮ್ಮ ಟೆಲಿಕಾಂ ಸಚಿವರು ಕೂಡ ಹೇಳಾಗಿದೆ. ಹೀಗಿರುವಾಗ ಅವರು ಹೇಗೆ ಭೇಟಿ ಮಾಡಿದ್ರು, ಅವ್ರ ಜೊತೆ ಮಕ್ಕಳನ್ನ ಯಾಕೆ ಕರ್ಕೊಂಡು ಬಂದಿದ್ರು, ಹೆಂಡತಿಗೇನು ಕೆಲಸ, ಬಾವುಟ ಅಷ್ಟು ದೊಡ್ಡದು ಯಾಕೆ ಹಾಕಿದ್ರು, ಅವರು ಅಣ್ಣನ ಜುಬ್ಬ ತಮ್ಮನ ಪೈಜಾಮ ಹಾಕೊಂಡು ಬರಬೇಕಿತ್ತಲ್ವ, ಹಿಂಗೆಲ್ಲ ಹೇಳ್ತಾ ಹೋಗೋ ಕೊಂಕುನಾಥರ ಮಾತುಗಳಿಗೆ ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಏನಿಲ್ಲ. ಅವರು ಎಲ್ಲದರಲ್ಲೂ ಕೊಂಕು ಹುಡುಕ್ತಾ ಇರ್ತಾರೆ. ಈಗ ನಾನು ಹೇಳ್ತಾ ಇರೋ ವಿಷಯ ಕೂಡ ಈ ಕೊಂಕುಪತಿಗಳ ಬಗ್ಗೆ ಅಲ್ಲ, ಬದಲಾಗಿ ಮೋದಿ ಮತ್ತು ಎಲನ್ ಮಸ್ಕ್ ಭೇಟಿಯ ವೇಳೆ ಮಸ್ಕ್ ಭಾರತದ ಪ್ರಧಾನಿಗೊಂದು ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಅದು ಅಂತಿಂಥ ಗಿಫ್ಟ್ ಅಲ್ಲ, ಇಲ್ಲಿವರೆಗೆ ಯಾವ ದೇಶದ ಪ್ರಧಾನಿಗೂ ರಾಷ್ಟ್ರಪತಿಗೂ ಸಿಕ್ಕಿರದಂಥ ಗಿಫ್ಟ್ ಅದು. ಹಾಗಾದರೆ ಏನದು ಗಿಫ್ಟು, ಅದರ ಮಹತ್ವ ಏನು, ಎಲನ್ ಮಸ್ಕ್ ಅದನ್ನೇ ಯಾಕೆ ಮೋದಿ ಅವರಿಗೆ ಕೊಟ್ಟರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೊನ್ನೆ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿ ಮಾಡೋದಕ್ಕೆ ಅಮೆರಿಕಾಗೆ ಹೋಗಿದ್ದ ಪ್ರಧಾನಿ ಮೋದಿ ಅದೇ ಸಂದರ್ಭದಲ್ಲಿ ಅಮೆರಿಕ ಡೋಜ್ ಮುಖ್ಯಸ್ಥ ಹಾಗೂ ಉದ್ಯಮಿ ಎಲನ್ ಮಸ್ಕ್ ಅವರನ್ನು ಭೇಟಿ ಮಾಡಿದ್ದಾರೆ. ಭಾರತದ ಪ್ರಧಾನಿಯನ್ನು ಭೇಟಿ ಮಾಡೋದಕ್ಕೆ ಮಸ್ಕ್ ತಮ್ಮ ಪರಿವಾರವನ್ನೇ ಕರ್ಕೊಂಡು ಬಂದಿದ್ದರು. ಅದು ಸ್ವಲ್ಪ ವಿವಾದವೂ ಆಯಿತು. ಆದರೆ ಅದೇ ಸಂದರ್ಭದಲ್ಲಿ ಎಲನ್ ಮಸ್ಕ್ ಭಾರತದ ಪ್ರಧಾನಿಗೊಂದು ಗಿಫ್ಟನ್ನು ಕೊಟ್ಟರು. ಅದೇನು ಚಿನ್ನದ್ದೋ, ವಜ್ರದ್ದೋ ಅಥವಾ ಪ್ಲಾಟಿನಮ್ಮೋ ಅಲ್ಲ, ಆದರೂ ಆ ಗಿಫ್ಟ್ಗೆ ಭಾರಿ ಬೆಲೆ ಇದೆ. ಅದು ಎಲ್ಲರಿಗೂ ಸಿಗುವಂಥ ಗಿಫ್ಟ್ ಅಂತೂ ಖಂಡಿತ ಅಲ್ಲ. ಯಾಕೆಂದರೆ ಅದು ಸ್ಪೇಸ್ಎಕ್ಸ್ ತನ್ನ ಸ್ಪೇಸ್ ಕ್ರಾಫ್ಟ್ಗೆ ಅಳವಡಿಸುವ ಹಾಗೂ ಬಾಹ್ಯಾಕಾಶ ಯಾನವನ್ನು ಮಾಡಿಕೊಂಡು ವಾಪಸ್ಸು ಬಂದಿರುವ ಒಂದು ಟೈಲ್. ಅದನ್ನು ಹೀಟ್ ಶೀಲ್ಡ್ ಟೈಲ್ ಅಂತ ಕರೀತಾರೆ. ಇಲ್ಲಿ ಯಾಕೆ ಇದಕ್ಕೆ ಇಷ್ಟೊಂದು ಮಹತ್ವ ಸಿಗ್ತಾ ಇದೆ ಅನ್ನೋದು ಅರ್ಥ ಆಗಬೇಕು ಅಂದರೆ ಮೊದಲು ಈ ಟೈಲನ್ನು ಯಾಕೆ ಬಳಸ್ತಾರೆ ಅನ್ನೋದು ನಮಗೆ ಗೊತ್ತಾಗಬೇಕು. ಗೆಳೆಯರೆ, ಭೂಮಿಯಿಂದ ಆಗಸಕ್ಕೆ ಸ್ಯಾಟಲೈಟ್ಗಳನ್ನು ತಗೊಂಡು ಹೋಗೋದು ರಾಕೆಟ್. ಈ ರಾಕೆಟ್ಗಳ ಸಹಾಯದಿಂದಲೇ ಮಾನವ ನಿರ್ಮಿತ ವಸ್ತುಗಳನ್ನು ಬಾಹ್ಯಾಕಾಶಕ್ಕೆ ಸೇರಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆದರೆ ಈ ರಾಕೆಟ್ಗಳನ್ನು ಸದ್ಯಕ್ಕೆ ರೀಯೂಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈ ಕುರಿತು ಪರೀಕ್ಷೆಗಳು ನಡೀತಾ ಇವೆ. ಕೆಲ ಬಾಹ್ಯಾಕಾಶ ಸಂಸ್ಥೆಗಳು ರಾಕೆಟನ್ನು ರೀಯೂಸ್ ಮಾಡೋ ಪರೀಕ್ಷೆಯಲ್ಲಿ ಮಹತ್ವದ ಯಶಸ್ಸನ್ನೂ ಗಳಿಸಿವೆ. ಭಾರತದಲ್ಲೂ ಇಂಥ ಪ್ರಯತ್ನಗಳು, ಪರೀಕ್ಷೆಗಳು ನಡೆದಿವೆ. ಆದರೆ ಇಲ್ಲಿ ಸ್ಪೇಸ್ ಶಟಲ್ಗಳಿವೆಯಲ್ಲ, ಅವು ಭೂಮಿಯಿಂದ ಆಗಸಕ್ಕೆ ಹೋಗಿ ಅಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿರುವ ಗಗನಯಾನಿಗಳನ್ನು ಭೂಮಿಗೆ ಕರ್ಕೊಂಡು ಬರೋ ಕೆಲಸವನ್ನು ಮಾಡುತ್ತವೆ. ಇಂಥ ಸ್ಪೇಸ್ ಶಟಲ್ಗಳು ಭೂಮಿಗೆ ರೀಎಂಟ್ರಿ ಕೊಡುವಾಗ ಬಹುದೊಡ್ಡ ಅಪಾಯವನ್ನು ಎದುರಿಸಬೇಕಾಗಿ ಬರುತ್ತೆ. ಯಾಕೆಂದರೆ ಭೂಮಿಯ ವಾತಾವರಣವನ್ನು ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಯಾವುದೇ ವಸ್ತು ಸರಿಸುಮಾರು 1650 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೀಟನ್ನು ನಿಭಾಯಿಸಬೇಕು. ಅಂಥ ಹೊತ್ತಲ್ಲಿ ಸಾಕಷ್ಟು ಬಾರಿ ಅಪಾಯಗಳುಂಟಾಗುತ್ತವೆ. ಹೀಗಾಗಿ ಸ್ಪೇಸ್ ಶಟಲ್ಗಳಲ್ಲಿ ಹೀಟ್ ರೆಸಿಸ್ಟೆನ್ಸನ್ನು ಬಳಸ್ತಾರೆ. ಇಲ್ಲಿ ಹೀಟ್ ರೆಸಿಸ್ಟೆನ್ಸ್ ಅನ್ನೋದು ಕೇವಲ ಹೀಟ್ನಿಂದ ಮಾತ್ರ ರಕ್ಷಣೆ ಕೊಡೋದಿಲ್ಲ. ಸ್ಪೇಸ್ ಕ್ರಾಫ್ಟ್ ಬಾಹ್ಯಾಕಾಶಕ್ಕೆ ಹೋದ ನಂತರ ಅಲ್ಲಿನ ಎಕ್ಸ್ಟ್ರೀಮ್ ಕೋಲ್ಡನ್ನು ಕೂಡ ಅದು ತಡ್ಕೋಬೇಕಾಗುತ್ತೆ. ಈ ಅಂಥ ಹೊತ್ತಲ್ಲಿ ಕೂಡ ಈ ಸ್ಪೇಸ್ ಕ್ರಾಫ್ಟ್ ಅನ್ನು ಪ್ರೊಟೆಕ್ಟ್ ಮಾಡೋ ಕೆಲಸವನ್ನ ಈ ಶೀಲ್ಡ್ ಟೈಲುಗಳು ಮಾಡುತ್ತವೆ. ಇದನ್ನ ಶಟಲ್ ಥರ್ಮೋ ಪ್ರೊಟೆಕ್ಷನ್ ಸಿಸ್ಟಮ್ ಅಂತ ಕರೀತಾರೆ. ಇಲ್ಲಿ ನಾನಾ ರೀತಿಯ ಮೆಟೀರಿಯಲ್ಗಳನ್ನು ಬಳಸಿ ಈ ರಕ್ಷಣೆಯನ್ನ ಕೊಡುವ ಕೆಲಸ ನಡೆಯುತ್ತೆ. ಸಾಮಾನ್ಯವಾಗಿ ರಿಎನ್ಫೋರ್ಸ್ಡ್ ಕಾರ್ಬನ್ ಕಾರ್ನ್ ಅಂದ್ರೆ
RCCಯನ್ನು ಸ್ಪೇಸ್ ಶಟಲ್ನ ಮುಂಭಾಗಕ್ಕೆ ಬಳಸ್ತಾರೆ. ಇನ್ನು ಹೈ ಟೆಂಪರೇಚರ್ ರೀಯೂಸಬಲ್ ಸರ್ಫೇಸ್ ಇನ್ಸ್ಟಾಲೇಷನ್ ಟೈಲ್ಗಳನ್ನು ಆ ಸ್ಪೇಸ್ ಕ್ರಾಫ್ಟ್ನ ಕೆಳಭಾಗಕ್ಕೆ ಬಳಸ್ತಾರೆ. ಹೀಗೆ ಸ್ಪೇಸ್ ಕ್ರಾಫ್ಟನ್ನು ರಕ್ಷಿಸುವ ಸಲುವಾಗಿ ಹೀಟ್ ರೆಸಿಸ್ಟೆನ್ಸ್ಗಳನ್ನು ಬಳಸೋ ಕೆಲಸ ಮಾಡ್ತಾರೆ. ಈಗ ಮೋದಿ ಅವರಿಗೆ ಎಲನ್ ಮಸ್ಕ್ ಕೊಟ್ಟಿರೋದು ಇಂಥದ್ದೇ ಒಂದು ಶೀಲ್ಡ್ ಟೈಲನ್ನು. ಇಲ್ಲಿ ಈ ಸ್ಪೇಸ್ ಎಕ್ಸ್ ತನ್ನ ಶೀಲ್ಡ್ ಟೈಲನ್ನು ಸಾಮಾನ್ಯ ಮಾದರಿಯಲ್ಲದೆ ವಿಶೇಷವಾಗಿ ನಿರ್ಮಾಣ ಮಾಡಿದೆ. ಸ್ಪೇಸ್ ಎಕ್ಸ್ ತನ್ನದೇ ಆದ ಫಾರ್ಮುಲಾನ ಇದರಲ್ಲಿ ಬಳಕೆ ಮಾಡಿದೆ. ಈ ಟೈಲ್ಗಳನ್ನು ಚೌಕಾಕಾರವಾಗಲ್ಲದೆ ಹೆಕ್ಸಾಗಾನಲ್ ಅಂದರೆ ಷಡ್ಭುಜೀಯ ಆಕಾರದಲ್ಲಿ ಇದನ್ನು ತಯಾರು ಮಾಡಲಾಗಿದೆ. ಇಂಥ 18,000 ಶೀಲ್ಡ್ಗಳನ್ನು ಸ್ಪೇಸ್ ಎಕ್ಸ್ನ ಶಟಲ್ಗೆ ಅಳವಡಿಸಿ ಆ ಶಟಲ್ ರೀಎಂಟ್ರಿಯ ಸಂದರ್ಭದಲ್ಲಿ ಯಾವ ಅಪಾಯಕ್ಕೂ ತುತ್ತಾಗದ ಹಾಗೆ ನೋಡಿಕೊಳ್ಳೋದ್ರಲ್ಲಿ ಈ ಹಿಂದೆ ಸ್ಪೇಸ್ ಎಕ್ಸ್ ಯಶಸ್ವಿಯಾಗಿತ್ತು. ಹೀಗೆ ರೀಎಂಟ್ರಿಯಾದ ವೆಹಿಕಲ್ನಿಂದ ಸಂಗ್ರಹಿಸಲಾದ ಟೈಲನ್ನು ಎಲನ್ ಮಸ್ಕ್ ಮೋದಿಗೆ ಕೊಟ್ಟಿದ್ದಾರೆ. ಇಲ್ಲಿ ಆ ಟೈಲ್ ಬೆಲೆ ಅಬ್ಬಬ್ಬಾ ಅಂದರೆ $1,000-2,000 ಒಳಗಿರಬಹುದು. ಆದರೆ ಇದು ಸಾಮಾನ್ಯವಾಗಿ ಎಲ್ರಿಗೂ ಸಿಗೋದಿಲ್ಲ. ಯಾಕೆಂದರೆ ಇವುಗಳನ್ನು ಯಾವುದೇ ಸ್ಪೇಸ್ ಏಜೆನ್ಸಿ ಮಾರಾಟ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಈ ನೌಕೆಗಳು ಸಮುದ್ರದಲ್ಲೋ ಎಲ್ಲೋ ಬಿದ್ದಾಗ ಆ ಟೈಲ್ಗಳನ್ನು ಸಂಗ್ರಹಿಸಿ ಕೆಲವರು ಇ-ಕಾಮರ್ಸ್ ಸೈಟ್ಗಳ ಮೂಲಕ ಬಿಡ್ಡಲ್ಲಿ ಮಾರಾಟ ಮಾಡೋದು ಇದೆ. ಆಗ ಇವುಗಳ ಬೆಲೆ ತುಂಬಾ ಹೆಚ್ಚು ಕೂಡ ಇರುತ್ತೆ. ಇನ್ನು ಈ ಹಿಂದೆ ಕೊಲಂಬಿಯಾ ನೌಕೆಯಲ್ಲಿನ ಟೈಲ್ಗಳನ್ನು ನಾಸಾ ಡೊನೇಷನ್ ರೂಪದಲ್ಲಿ ಅಮೆರಿಕದ ಹಲವು ಶಾಲಾ ಕಾಲೇಜುಗಳಿಗೆ ಕೊಟ್ಟಿತ್ತು. ಇಲ್ಲಿ ಒಂದು ನೌಕೆ ಬಾಹ್ಯಾಕಾಶಕ್ಕೆ ಹೋಗಿ ಬರೋದು ಅಂದ್ರೇ ಒಂದು ದೊಡ್ಡ ಸಾಧನೆ. ಅದು ಯಶಸ್ಸಿನ ಸಂಕೇತ ಕೂಡ. ಮತ್ತು ಅಂಥ ಯಶಸ್ಸಲ್ಲಿ ಅತಿ ಮುಖ್ಯ ಪಾತ್ರವನ್ನು ವಹಿಸೋದು ಈ ಹೀಟ್ ರೆಸಿಸ್ಟೆನ್ಸ್ ಟೈಲ್ಗಳು. ಹೀಗಾಗಿ ಅವುಗಳ ಬೆಲೆಗಿಂತ ಹೆಚ್ಚಾಗಿ ಅವುಗಳಿಗೆ ಬಾಹ್ಯಾಕಾಶ ಸಂಸ್ಥೆಯಲ್ಲಿ ಮಹತ್ವ ಹೆಚ್ಚಿರುತ್ತೆ. ಈಗ ಸ್ಪೇಸ್ ಎಕ್ಸ್ನ ಎಲನ್ ಮಸ್ಕ್ ಭಾರತದ ಪ್ರಧಾನಿಗೆ ಇಂಥ ಒಂದು ಟೈಲನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅದು ಕೂಡ ಬಾಹ್ಯಾಕಾಶಕ್ಕೆ ಹೋಗಿ ಬಂದಿರುವ ಸ್ಪೇಸ್ ಶಟಲ್ಗೆ ಅಳವಡಿಸಲಾಗಿದ್ದ ಟೈಲ್. ಅಲ್ಲ, ಒಂದು ಟೈಲ್ಗೆ ಇಷ್ಟೊಂದು ಮಹತ್ವ ಕೊಡಬೇಕಾ? ನಮ್ಮಲ್ಲಿ ಕೂಡ ಸಿಲಿಕಾದಿಂದಲೇ ತಯಾರು ಮಾಡುವ ಸಾಕಷ್ಟು ಟೈಲ್ಗಳು ಸಿಗುತ್ತವಲ್ವಾ ಅಂತ ನಿಮ್ಗೆ ಅನ್ನಿಸ್ಬೋದು ಗೆಳೆಯರೆ. ಬಾಹ್ಯಾಕಾಶದಿಂದ ಭೂಮಿಗೆ ಬರುವ ಯಾವುದೇ ವಸ್ತು ಹೀಟ್ ರೆಸಿಸ್ಟೆನ್ಸ್ ಅನ್ನು ಹೊಂದಿಲ್ಲದೆ ಇದ್ದರೆ ಅದು ಅಪಘಾತಕ್ಕೀಡಾಗುವ ಸಾಧ್ಯತೆ ಇರುತ್ತೆ. ಭೂಮಿಯ ಕಡೆ ಬರೋ ಧೂಮಕೇತುಗಳಿವೆಯಲ್ಲ, ಅವೇ ಭೂಮಿಯ ವಾತಾವರಣವನ್ನು ಪ್ರವೇಶ ಮಾಡಿದ ಕೂಡಲೇ ಭಸ್ಮವಾಗಿ ಹೋಗುತ್ತವೆ. ಅಂದರೆ ಇನ್ನು ಮಾನವ ನಿರ್ಮಿತ ವಸ್ತುಗಳ ಗತಿ ಇನ್ನೇನಾಗಬಹುದು ಅಲ್ವಾ? ನಿಮಗೆಲ್ಲ ನೆನಪಿರಬೇಕು, 2003ರಲ್ಲಿ ಭಾರತೀಯ ಸಂಜಾತೆ ಕಲ್ಪನಾ ಚಾವ್ಲಾ ಬಾಹ್ಯಾಕಾಶದಿಂದ ಭೂಮಿಗೆ ವಾಪಸ್ಸು ಬರ್ತಾಯಿದ್ರು. ಅಲ್ಲಿ ಅವತ್ತವರನ್ನು ಕರ್ಕೊಂಡು ಬರ್ತಾ ಇದ್ದ ಸ್ಪೇಸ್ ಕ್ರಾಫ್ಟ್ನ ಹೆಸರು ಕೊಲಂಬಿಯಾ. ಆ ಕೊಲಂಬಿಯಾದಲ್ಲಿನ ಒಂದು ಭಾಗದಲ್ಲಿ ಹೀಟ್ ಟೈಲ್ ಕಿತ್ತು ಬಂದಿತ್ತು. ಸಂಶೋಧಕರ ಪ್ರಕಾರ ಅಲ್ಲಿ ಸಮಸ್ಯೆಯಾಗಿದ್ದು ಒಂದು ಟೈಲ್ನ ಎಡ್ಜ್ ಮಾತ್ರ. ಆದರೆ ಅದನ್ನು ಗಮನಿಸಿ ಫಿಕ್ಸ್ ಮಾಡಿಕೊಂಡು ಬರೋದಕ್ಕೆ ಅಲ್ಲಿನ 7 ಮಂದಿ ಬಾಹ್ಯಾಕಾಶ ಯಾನಿಗಳಿಗೆ ಸಾಧ್ಯ ಆಗಿರಲಿಲ್ಲ. ಈ ಹಿಂದೆ ಕೂಡ ಇಂಥ ಸಣ್ಣ ಸಮಸ್ಯೆಗಳು ಕಂಡು ಬಂದಿದ್ವು. ಆದರೂ ಅದು ದೊಡ್ಡ ಅನಾಹುತಕ್ಕೆ ಕಾರಣ ಆಗಿರಲಿಲ್ಲ. ಹೀಗಾಗಿ ಕೊಲಂಬಿಯಾನ ನೇರವಾಗಿ ಭೂಮಿಯ ಕಡೆಗೆ ಕರೆಸಲಾಯಿತು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಂದ ಹೊರಟ 7 ಮಂದಿಯ ತಂಡ ಅಮೆರಿಕದ ಟೆಕ್ಸಾಸ್ ಹಾಗೂ ಲೂಸಿಯಾನಾ ಭಾಗದಲ್ಲಿ ಭೂಮಿಯನ್ನು ಪ್ರವೇಶ ಮಾಡಬೇಕಿತ್ತು. ಆದರೆ ಆ ಸಂದರ್ಭದಲ್ಲುಂಟಾದ ಘರ್ಷಣೆಯ ಕಾರಣದಿಂದ ಕಿತ್ತು ಹೋಗಿದ್ದು ಒಂದೇ ಒಂದು ಟೈಲ್ ಆ ಸ್ಪೇಸ್ ಕ್ರಾಫ್ಟನ್ನು ಅಟ್ಮಾಸ್ಫಿಯರ್ನ ಹೀಟಿಗೆ ತೆರೆಕೊಳ್ಳೋ ಹಾಗೆ ಮಾಡ್ತು. ಮೊದಲಿಗೆ ಸ್ಪೇಸ್ ಕ್ರಾಫ್ಟ್ನ ಒಂದು ರೆಕ್ಕೆಯ ಭಾಗ ಕಿತ್ತೋಯ್ತು. ಆ ಬಳಿಕ ಇಡೀ ಸ್ಪೇಸ್ ಕ್ರಾಫ್ಟ್ ಸ್ಫೋಟಗೊಳ್ತು. ಅದರಲ್ಲಿದ್ದ 7 ಮಂದಿ ಗಗನಯಾನಿಗಳು ಪ್ರಾಣ ಬಿಡಬೇಕಾಗಿ ಬಂತು. ಇದು ನಾಸಾದ ಪಾಲಿಗೆ ಭರಿಸಲಾಗದ ನಷ್ಟವನ್ನುಂಟು ಮಾಡಿತು. 1986ರಲ್ಲಿ ಚಾಲೆಂಜರನ್ನು ಕಳ್ಕೊಂಡ ನಂತರ ನಾಸಾದ ಮತ್ತೊಂದು ಸ್ಪೇಸ್ ಕ್ರಾಫ್ಟ್ 2003ರಲ್ಲಿ ನಾಶ ಆಗಿತ್ತು. ಸೊ ಒಂದು ಟೈಲ್ ಹಾನಿಯಾದರೂ ಕೂಡ ಇಡೀ ಸ್ಪೇಸ್ ಕ್ರಾಫ್ಟ್ ನಾಶ ಆಗುತ್ತೆ. ಇಂಥ ಎಕ್ಸ್ಟ್ರೀಮ್ ಹೀಟ್ನಿಂದ ಸ್ಪೇಸ್ ಕ್ರಾಫ್ಟ್ಗೆ ರಕ್ಷಣೆ ಕೊಡೋದು ಇದೇ ಸಿಲಿಕಾ ಟೈಲ್ ಅಥವಾ ಥರ್ಮಲ್ ಪ್ರೊಟೆಕ್ಷನ್. ಗೆಳೆಯರೆ, ಈ ರಾಕೆಟ್ಗಳನ್ನು ಅಲ್ಯೂಮಿನಿಯಂನಿಂದ ಮಾಡಿದರೂ ಕೂಡ ಅದಕ್ಕೆ ಥರ್ಮಲ್ ಪ್ರೊಟೆಕ್ಷನ್ ಅನ್ನೋದು ಬೇಕೇ ಬೇಕಾಗುತ್ತೆ. ಇಂಥ ಪ್ರೊಟೆಕ್ಷನ್ಗಳಲ್ಲಿ ಈ ಟೈಲ್ಗಳು ತುಂಬಾ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತವೆ. ಇನ್ನು ಟೈಲ್ಸಲ್ಲಿ 2 ಲೇಯರ್ಗಳಿರುತ್ತವೆ. ಅದನ್ನು ಬೋರೋಸಿಲಿಕೇಟ್ ಅನ್ನೋ ವಸ್ತುವಿನಿಂದ ನಿರ್ಮಾಣ ಮಾಡ್ತಾರೆ. ಇದನ್ನು ನಾವು ಲ್ಯಾಬ್ಗಳಲ್ಲಿ ಗ್ಲಾಸ್ಗಳನ್ನು ನೋಡ್ತೀವಲ್ಲ, ಆ ಥರದ ವಸ್ತು ಇದು. ಇದು ಹೆಚ್ಚು ಹೀಟನ್ನು ರೆಸಿಸ್ಟ್ ಮಾಡುತ್ತೆ. ಇದು 95% ಹೀಟನ್ನು ಅವಾಯ್ಡ್ ಮಾಡುತ್ತೆ. ಇನ್ನುಳಿದ 5% ಹೀಟನ್ನು ಟೈಲ್ನಲ್ಲಿರುವ ಮತ್ತೊಂದು ಲೇಯರ್ ಅವಾಯ್ಡ್ ಮಾಡುತ್ತೆ. ಈ ಟೈಲ್ಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ನಂಬರನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಆ ಟೈಲ್ ನಿರ್ಮಾಣ ಮಾಡಿರೋದು ಹೇಗೆ, ಅದಕ್ಕೆ ಯಾವ್ಯಾವ ವಸ್ತುಗಳನ್ನು ಬಳಕೆ ಮಾಡಿದ್ದಾರೆ, ಅದು ಎಲ್ಲಿ ತಯಾರಾಯಿತು, ಯಾವ ಸ್ಪೇಸ್ ಕ್ರಾಫ್ಟ್ಗೆ ಇದನ್ನು ಅಳವಡಿಸಲಾಗಿತ್ತು ಅನ್ನೋ ಎಲ್ಲ ಮಾಹಿತಿಯನ್ನು ಕೂಡ ಕೊಡಲಾಗಿರುತ್ತೆ. ಇನ್ನು ಇದನ್ನು ನೇರವಾಗಿ ಸ್ಪೇಸ್ ಕ್ರಾಫ್ಟ್ಗೆ ಅಂಟಿಸೋದಿಲ್ಲ. ಬದಲಾಗಿ ಸ್ಪೇಸ್ ಕ್ರಾಫ್ಟ್ ಹಾಗೂ ಟೈಲ್ನ ಮಧ್ಯೆ
ಫೆಲ್ಟ್ ಫ್ಯಾಬ್ರಿಕ್ ಅನ್ನು ಬಳಸ್ತಾರೆ. ವಿಶೇಷವಾದ ವಸ್ತುವಿನಿಂದ ಈ ಫ್ಯಾಬ್ರಿಕ್ ನಿರ್ಮಾಣ ಆಗಿರುತ್ತೆ. ಆ ಬಳಿಕ ಈ ಫೆಲ್ಟ್ ಫ್ಯಾಬ್ರಿಕ್ ಅನ್ನು ಅಂಟಿಸಿ ಅದರ ಮೇಲೆ ಟೈಲ್ಗಳನ್ನು ಅಂಟಿಸಲಾಗುತ್ತೆ. ಈ ಫೆಲ್ಟ್ ಫ್ಯಾಬ್ರಿಕ್ ಸ್ಪೇಸ್ ಕ್ರಾಫ್ಟ್ನ ಮ್ಯಾನ್ಯೂವರಬಿಲಿಟಿಯ ಸಮಯದಲ್ಲಿ ಕ್ರಾಫ್ಟ್ಗೆ ಯಾವ ತೊಂದರೆ ಆಗದ ಹಾಗೆ ನೋಡಿಕೊಳ್ಳುತ್ತೆ. ಇದರ ಮೇಲೆ ಸಿಲಿಕಾನ್ ರಬ್ಬರ್ ಗ್ಲೂನು ಬಳಸಿ ಈ ಟೈಲ್ಗಳನ್ನು ಅಂಟಿಸ್ತಾರೆ. ಇದು ಸ್ಪೇಸ್ ಕ್ರಾಫ್ಟನ್ನು ಹೀಟ್ ಹಾಗೂ ಕೋಲ್ಡ್ನಿಂದ ರಕ್ಷಿಸೋದಕ್ಕೆ ಸಹಾಯ ಮಾಡುತ್ತೆ. ಈ ಹಿಂದೆ ಸ್ಪೇಸ್ ಕ್ರಾಫ್ಟ್ಗಳ ಆಯ್ದ ಭಾಗಕ್ಕೆ ಮಾತ್ರ ಈ ಹೀಟ್ ರೆಸಿಸ್ಟೆನ್ಸ್ ಟೈಲ್ಗಳನ್ನು ಬಳಸ್ತಾ ಇದ್ರು. ಆದರೆ ಸ್ಪೇಸ್ ಎಕ್ಸ್ ಸಂಪೂರ್ಣವಾಗಿ ಇದರಿಂದಲೇ ಕವರ್ ಮಾಡೋದರ ಮೂಲಕ ಒಂದು ಹೊಸ ಆವಿಷ್ಕಾರವನ್ನು ಮಾಡ್ತಾ ಇದೆ. ಇಂಥ ಒಂದು ಟೈಲನ್ನು ಮೋದಿ ಅವರಿಗೆ ಮಸ್ಕ್ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಬಹುಶಃ ಭಾರತ ಮತ್ತು ಅಮೆರಿಕಾದ ಸಂಬಂಧಗಳ ನಡುವೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಹೀಟ್ ಹಾಗೂ ಕೋಲ್ಡ್ ವಾತಾವರಣ ಉಂಟಾಗಬಹುದು. ಯಾಕೆಂದರೆ ಇಬ್ಬರೂ ನಾಯಕರು ತಮ್ಮ ದೇಶ ಫಸ್ಟು ಅಂತ ಹೇಳ್ಕೋತಾರೆ. ಮೋದಿ ಮಿಗಾ ಅಂದರೆ ಮೇಕ್ ಇಂಡಿಯಾ ಗ್ರೇಟ್ ಅಗೈನ್ ಅಂತ ಹೇಳಿದ್ರೆ, ಟ್ರಂಪ್ ಮಗ ಅಂದರೆ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂತ ಹೇಳ್ಕೋತಾರೆ. ಈ ಎರಡೂ ಸೇರಿ ಮೆಗಾ ಡೀಲ್ ಅಥವಾ ಮೆಗಾ ಸ್ನೇಹ ಆಗಬೇಕು ಅಂದರೆ ಇಬ್ಬರೂ ನಾಯಕರು ಸಹನೆಯನ್ನು ಶಾಂತಿಯನ್ನು ಬೆಳೆಸ್ಕೋಬೇಕಾಗತ್ತೆ. ಇನ್ನು ಭಾರತದ ಪ್ರಧಾನಿಗೆ ತಲೆನೋವು ಉಂಟು ಮಾಡೋ ಶಕ್ತಿಗಳು ಭಾರತದ ಒಳಗೆ ಮತ್ತು ಹೊರಗೆ ಕೂಡ ಸಾಕಷ್ಟಿವೆ. ಹೀಗಾಗಿ ಎಲನ್ ಮಸ್ಕ್ ಕೊಟ್ಟಿರುವ ಈ ರೆಸಿಸ್ಟೆನ್ಸ್ ಟೈಲ್ ಅನ್ನೋದು ಸಿಂಬಾಲಿಕ್ ಆಗಿ ತುಂಬ ಅರ್ಥಗಳಿಗೆ ಕಾರಣ ಆಗ್ತಾ ಇದೆ. ಇದು ಗೆಳೆಯರೆ, ಮೋದಿ ಮತ್ತು ಮಸ್ಕ್ ಭೇಟಿಯ ಸಂದರ್ಭದಲ್ಲಿ ಯಾರೂ ಊಹಿಸಲಾಗದ ಗಿಫ್ಟ್ ಒಂದನ್ನು ಎಲನ್ ಮಸ್ಕ್ ಮೋದಿ ಅವರಿಗೆ ಕೊಟ್ಟಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.